ಅಮೂಲ್ಯ ಏನಾಯ್ತು? ಯಾಕೆ ಎಲ್ಲಿ ನಿಂತ್ಕೊಂಡಿದ್ಯಾ? ನೀವ್ ಏರ್ಪೋರ್ಟ್ಗೆ ಹೋಗೋದಾದ್ರೆ ನಾನು ಬರ್ತೀನಿ. ಬಾಲಂಗೋಚಿ ಇಲ್ಲ ಅಂದ್ರೆ ಗಾಳಿಪಟಕ್ ಬೆಲೆನೇ ಇಲ್ಲ. ಕುಚ್ಚು ಕುಚ್ಚು ಹೋಗಯ್ಯ, ಕುಚ್ಚು ಕುಚ್ಚು ಹೋಗಯ್ಯ. ನೀನ್ ಯಾಕೆ ಅಲ್ಲಿವರೆಗೂ ಬರ್ಬೇಕು? ಇಲ್ಲಿ ಕೆಲಸ ಇಲ್ವಾ? ಅದೆಲ್ಲ ನನಗೆ ಗೊತ್ತಿಲ್ಲ ಬಾಸ್. ನಾನು ಬರ್ಬೇಕು ಅಂದ್ರೆ ಬರ್ಬೇಕು, ಬರ್ತೀನಿ ಅಷ್ಟೇ. ಒಳ್ಳೆ ಕಥಾಯ್ತಲ್ಲ. ರೇಖಾಂತ ಇಳಿರಿ ಕೆಳಗಡೆ. ಮುತ್ತು ಕೊಡೋಳು ಬಂದಾಗ ತುತ್ತು ಕೊಟ್ಟೋಳ್ನ ಮರೀತಾರೆ ಅಂತ ಕೇಳಿದ್ದೆ, ಆದ್ರೆ ಯಾವಾಗ್ಲೂ ಜೊತೆಲಿ ನಿನ್ ಕೆಲ್ಸಕ್ಕೆ ಒತ್ತು ಕೊಡೋರ್ನು ಸೈಡ್ ಕಳಿಸ್ತಾರೆ ಅಂತ ಇವತ್ತೇ ಗೊತ್ತಾಗಿತ್ತು. ರೇಖಾಂತ ಕೂಗಿದ್ ಕೇಳಿಸ್ತಾ? ಅಯ್ಯೋ ಬಾಸ್, ನನ್ನ ರೀಪ್ಲೇಸ್ ಮಾಡ್ತಿದ್ದೀರಾ ಬಾಸ್? ಗಿರಿಜಿ ಶರಾಫ್, ವಾಟ್ ನಾನ್ಸೆನ್ಸ್. ಮೊದಲೇ ಲೇಟ್ ಆಗ್ತದೆ. ಅಲ್ಲ ಬಾಸ್, ಆನ್ ದ ವೇ ನೋಟ್ಸ್ ಕೊಡ್ತೀನಿ ಅಂದ್ರಲ್ಲ ಬಾಸ್. ಅದನ್ನ ಇವಳಿಗೆ ಕೊಡ್ತೀನಿ. ನೀವು ಕಂಪ್ನಿ ನೋಡ್ಕೊಳ್ಳಿ. ಕಾಮಚೋರ್ ಕೆಲಸ ಬಿಟ್ಟು ಅಲೇಟ ಕೆಲಸ ಮಾಡಿ. ಉಳಿದವರು ಕೆಲಸ ಮಾಡೋ ಹಾಗೆ ನೋಡ್ಕೊಳ್ಳಿ. ಕುತ್ಕೊಂಬಲಿ. ಪ್ರೈವೇಸಿ ಬೇಕು ಅಂತ ಹೇಳಿದ್ರೆ ಎಲ್ಲ ಅರ್ಥ ಆಗಿರೋದು, ಆದ್ರೆ ಕಳ್ಬೇಕು ಇಂಡೈರೆಕ್ಟ್ ಮ್ಯಾವ್ ಮ್ಯಾವ್ ಅಂತಿದೆ. ಶ್ರೀಕಾಂತ ಹೋಗಿ ಬರ್ತೀನಿ. ಬಿ ಕೇರ್ಫುಲ್, ಹುಷಾರು. ಡ್ರೈವರು ಬೇಕಿತ್ತ ಬಾಸ್? ಅವನು ನಮ್ ಜೊತೆ ಇದ್ದಿದ್ರೆ ಚೆನ್ನಾಗಿರ್ತಿತ್ತೇನೋ. ಗೊತ್ತಾಯ್ತು ಬಿಡಿ. ಅದು ವಾಪಸ್ಸು ಅಮೂಲ್ಯ ಮೇಡಮ್ನ ಕರ್ಕೊಂಬರ್ದಕ್ಕೆ ಬೇಕು. ನೀವು ಹೊರಡಿ ಬಾಸ್. ಮೇಡಮ್, ನೀವು ಬಾಸ್ ಪಕ್ಕನೆ ಕೂತ್ಕೊಳ್ಳಿ. ಬನ್ನಿ, ಪರವಾಗಿಲ್ಲ, ಬನ್ನಿ ಬನ್ನಿ. ಕಿತ್ತಾಟದಲ್ಲಿ ಶುರುವಾದ ಕತೆ ಇಂಟರ್ವಲ್ಗೆ ಪ್ರೇಮ್ ಕಹಾನಿ ಆಗ್ತಾ ಇದೆ. ಈ ಪಿಕ್ಚರ್ಗೆ ಏನ್ ಹೆಸರಿಡ್ಬೋದು? ವೇದಾಂತ್ ಪ್ಲಸ್ ಅಮೂಲ್ಯ ಈಕ್ವಲ್ಸ್ ಟು ವೇದ್ಯ. ಆಹಾ, ಟೈಟಲ್ ಸೂಪರ್ ಆಗಿದೆ. ನಾಳೆ ಒಂದು ಮೀಟಿಂಗ್ ಇದೆ, ನೀವೆಲ್ಲರೂ ಇದ್ದೀರಾ ಅಂತ ನಾನು ಕ್ಯಾನ್ಸಲ್ ಮಾಡಿಲ್ಲ. ಅಟೆಂಡ್ ಮಾಡಿಬಿಡಿ. ಹಾಗೆ ಸಾರ್ಥಕಗೆ ಸೇಲ್ಸ್ ರಿಪೋರ್ಟ್ ಇರೋ ಡಿಫರೆನ್ಸ್ ಇನ್ನೊಂದ್ಸಲ ಚೆಕ್ ಮಾಡೋದಕ್ಕೆ ಹೇಳಿ. ನಾಳೆ ಇಬ್ಬರು ವೆಂಡರ್ಸ್ ಬರ್ತಾರೆ. ಅವ್ರು ಸ್ವಲ್ಪ ಜಾಸ್ತಿನೇ ಕೋಟ್ ಮಾಡ್ತಾರೆ. ಅವ್ರು ಹೇಳೋ ಅರ್ಧ ರೇಟಿಗೆ ನೀವು ಮಾತಾಡಿ, ಆಮೇಲೆ ಅವ್ರು ಅದಕ್ಕೆ ಒಪ್ಕೋತಾರೆ. ಆದಿ ಆರ್ಗ್ಯಾನಿಕ್ಸಿಂದ ಹೊಸ ಪ್ರಾಡಕ್ಟ್ ಲಾಂಚ್ ಮಾಡಿದೀವಲ್ಲ, ಅದು ಪ್ರಮೋಷನ್ಸ್ ಚೆನ್ನಾಗಾಗ್ತದೆ. ಏಜೆನ್ಸಿಗೆ ಮಾತಾಡಿ ಒಂದು ಮೀಟಿಂಗ್ ಫಿಕ್ಸ್ ಮಾಡಿ ಅವ್ರ ಹತ್ರ ಪ್ರೋಗ್ರೆಸ್ ರಿಪೋರ್ಟ್ ಕೊಡೋದಕ್ಕೆ ಹೇಳಿ. ಹಲೋ. ಹಾ ಬಾಸ್. ಏನ್ ಹಾಗೆ ನೋಡ್ತಿದ್ಯಾ? ಸುಮ್ಮನೆ ಕುತ್ಕೊಂಡು ಸ್ಮೈಲ್ ಮಾಡ್ತಾ ಕೇಳಿಸ್ಕೊಳ್ಳೋದಕ್ಕೆ ನಾನೇ ಭಜನೆ ಮಾಡ್ತಿದ್ದೀನ? ನಾನು ಹೇಳಿದ್ದೀನ, ನೀನು ಕೇಳಿಸ್ಕೊತಾನೆ ಇಲ್ವಲ್ಲ? ಸಾರಿ ಬಾಸ್, ಅದೇನಾಯ್ತು ಅಂದ್ರೆ. ಇಟ್ಸ್ ಓಕೆ. ಇನ್ನೊಂದ್ಸಲ ರಿಪೀಟ್ ಮಾಡಲಾ? ಅಯ್ಯೋ ಬೇಡ ಬಾಸ್, ನಾನೆಲ್ಲ ಕೇಳಿಸ್ಕೊಂಡಿದ್ದೀನಿ. ವಾಟ್? ಕೇಳಿಸ್ಕೊಂಡ್ಯಾ? ಸರಿ, ನಾನು ಏನು ಹೇಳಿದೆ ರಿಪೀಟ್ ಮಾಡು. ತತ್ತರಿಕೆ, ಇವ್ರು ಏನು ಹೇಳಿರ್ಬೋದು? ಈಗ ನಾನೇನು ಹೇಳೋದು? ಸಾರಿ ಸರ್, ಸಿಗ್ನಲ್ ಮುಗಿತಾ ಇತ್ತು ಅಂತ ಜೋರಾಗಿ ಬಂದ್ಬಿಟ್ಟೆ. ಬೈಕ್ ನಾನೊಬ್ಬ ಅಡ್ಡ ಬಂದ ಅಂತ ಟರ್ನ್ ತಗೊಂಡೆ ಸರ್. ಸ್ವಲ್ಪ ನಿಧಾನವಾಗಿ ಕೇರ್ಫುಲ್ ಆಗಿ ಓಡಿಸಿ. ಸರಿ ಸರ್. ಅಯ್ಯೋ, ಸ್ವಲ್ಪ ಅಲರ್ತಿ ಕೂರಕ್ಕಾಗಲ್ವಾ? ನೋವಾಗ್ತಿದೆ. ನಾನೇನ್ ಮಾಡಿದೆ? ನನಗೆ ಯಾಕೆ ಬೈತಿದ್ಯಾ? ಈ ತರ ಸಿಕ್ಕಾಕೊಳ್ಳೋದ್ರೆಲ್ಲ ಯಾಕೆ ಹಾಕೊಂಬರ್ತೀಯಾ? ನನ್ಗೆ ರಾಜಣ್ಣ ಬ್ರೇಕ್ ಹಾಕ್ತಾರೆ ಅಂತ ಗೊತ್ತಿತ್ತಾ? ಏಯ್, ಒಳ್ಳೆ ಲೂಸ್ ಥರ ಮಾತಾಡ. ರಾಜು, ಇಲ್ಲೇ ನೋಡ್ತಿದ್ದೀರಾ? ಹೊರಡಿ. ಸರಿ ಸರ್.
ಚಟ್ನಿ ರುಚಿ ಹೇಗಿದೆ ಅಂತ ಕೇಳೋಣ ಅಂದರೆ ಮನೇಲಿ ಯಾರೂ ಇಲ್ಲ. ಇವತ್ತು ರಾತ್ರಿ ಅಡುಗೆ ಆಗೋದ್ರ ಜೊತೆಗೆ ನಾಳೆ ಬರೋ ನೆಂಟರಿಗೆಲ್ಲ ತಿಂಡಿ ಆಗಬೇಕು. ಸಹಾಯ ಮಾಡೋಕ್ಕೆ ಆರ್ತಿ ಇಲ್ಲ. ಅದು ಸರಿ, ಇವಳು ಯಾಕೆ ಇನ್ನೂ ಬಂದಿಲ್ಲ? ಓ, ಬಂದ್ಲು ಅನಿಸುತ್ತೆ. ಆರತಿ ಒಬ್ಳಿದ್ರೆ ನನಗೆ 5 ಜನ ಸಹಾಯಕ್ಕಿದ್ದಂಗೆ. ಬಂದೆ. ಬಂದೆ. ಓ, ಎಷ್ಟು ಸಲ ಬಾಗಿಲು ತಟ್ತೀಯ? ಸಾರಿಕಾ, ಏನಾಯ್ತಮ್ಮ? ಏನಾಯ್ತೆ? ಚಿಕ್ಕಮ್ಮ, ಅಯ್ಯೋ ಪುಟ್ಟ, ಸಾರಿಕಾ ಯಾಕೋ ಅಳ್ತಾ ಇದೆಯಾ? ಏನಾಯ್ತು ಹೇಳು. ನೋಡು, ಅಳ್ಬೇಡ. ಬಾ. ಇಡೀ ದಿನ ಕೆಲಸ ಅಂತಿರ್ತಾರೆ. ಪಾಪ ಹೇಗೆ ಮಗು ಥರ ಮಲಗಿದ್ದಾರೆ. ಏನೇನೋ ಸರಿಯಾಗಿ ನಿದ್ದೆ ಮಾಡಿಲ್ಲ ಅನ್ಸುತ್ತೆ. ಎಷ್ಟು ವಿಚಿತ್ರ ಅಲ್ವಾ ಬಜರಂಗಿ? ಮೊದಲು ನಂಗೆ ಇವ್ನ ಮುಖ ನೋಡಿದ್ರೆ ಆಗ್ತಾ ಇರಲಿಲ್ಲ, ಮೈಯೆಲ್ಲ ಉರಿತಿತ್ತು. ಆದರೆ ಈಗ ಇವನ ವಿರುದ್ಧ ನಿಲ್ಲಬೇಕು ಅಂತಲೇ ಅನಿಸ್ತಾ ಇಲ್ಲ. ಯಾವಾಗಲೂ ಇವನ ಜೊತೆನೇ ಇರಬೇಕು ಅನಿಸುತ್ತೆ. ಇವನು ನಿಜವಾಗ್ಲೂ ಜೆಂಟಲ್ಮ್ಯಾನ್. ನೋಡು ಹೇಗೆ ಮಲಗಿದ್ದಾನೆ. ಕೂತ್ಬಿಡ್ತೀನಿ. ಇಲ್ಲ ಪಾಪ ನೀನು ಕೆನ್ನೆಗಿಂಡ್ಲ. ಬೇಡ ಎಚ್ಚರ ಆಗೋಗುತ್ತೆ. ಮತ್ತೆ ಏನು ಮಾಡಲಿ? ಏನು ಬೇಡ, ಹೀಗೆ ನೋಡ್ತಾ ಇರ್ತೀನಿ.